ನಮಸ್ಕಾರ ಎಲ್ಲರಿಗೂ ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನೇನೆಲ್ಲ ಆಯ್ತು ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಒಂದು ನಾಷ್ಟದ ಮತ್ತು ಬ್ರೇಕ್ಫಾಸ್ಟ್ ರೆಸಿಪಿ ತೋರ್ಸಾಕತ್ತೀನಿ. ಈಜಿ ಅಂದ್ರೆ ಈಜಿ. ನಾನು ನವಣೆ ದೋಸೆ ಮಾಡಿ ಉಳಿದಿದ್ದು ಇಷ್ಟಿಟ್ಟಿತ್ತು. ಅದು ಸ್ವಲ್ಪ ಐತಿ, ಎಲ್ಲರಿಗೆ ಆಗಲ್ಲ ಅಂದ್ಕೊಂಡು ಈ ಥರ ತರಕಾರಿ ಮಿಕ್ಸ್ ಮಾಡ್ಕೊಂಡು ಒಂದು ಉತ್ತಪ್ಪ ಅಂತಾರಲ್ಲ ಉತ್ತಪ್ಪು ಥರ ಮಾಡ್ಕೊಂಡಿದ್ನೆ. ಬರೀ ಉಳ್ಳಾಗಡ್ಡಿ ಹಾಕಿರಲಿಲ್ಲ, ಇದ್ರಾಗ ವೆಜಿಟೇಬಲ್ ಎಲ್ಲ ಹಾಕಿದ್ನೆ. ಗಜ್ರಿ, ಬೀಟ್ರೋಟು ಮತ್ತು ಪಾಲಕ್, ಒಂದು ಕ್ಯಾಪ್ಸಿಕಮ್ ಇತ್ತು. ಇದನ್ನೆಲ್ಲ ಹಾಕೊಂಡು ಯಾವ ರೀತಿ ಮಾಡಿದ್ನೆ ಅಂತ ಶೇರ್ ಮಾಡ್ತೀನಿ. ಮತ್ತು ಹೊಳ್ಳೆ ಅವತ್ತಿನ ದಿನ ಎಲ್ಲ ಏನೇನಾಯ್ತಂತ ನಿಮ್ಗೆ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಚಾನಲ್ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಈಗ ಇಲ್ಲಿ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಿನಿ. ಪಾಲಕ್ ಮತ್ತು ಗಜ್ರಿ, ಪಾಲಕ್ ಕಟ್ ಮಾಡ್ಕೊಂಡಿನಿ, ಗಜ್ರಿ ಮತ್ತು ಬಿಟ್ಬಿಟ್ಟು ತುರ್ಕೊಂಡಿನಿ. ಈಗ ಇಲ್ಲಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ನನಗೆ ನೆಗಡಿ ಹತ್ತಿ ಒಂಥರ ದನಿ ಚೇಂಜ್ ಆಗೈತಿ, ಯಾರು ಏನೋ ಅನ್ಕೋಬೇಡ್ರಿ. ಈಗ ಇಲ್ಲಿ ಒಂದು ಕಡಾಳಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿನಿ, ಸಾಸಿವೆ ಹಾಕ್ಕೊಂಡು ಈಗ ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಮತ್ತು ಹೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಈಗ ಅದನ್ನ ಹಾಕ್ಕೊಂಡಿನಿ. ಹಾಕೊಂಡು ಅದನ್ನೆಲ್ಲ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ನಾನು ಆಗಲೇನೋ ಒಂದು ಇತ್ತಲ್ಲ, ಅದು ಡೊಣ್ ಮೆಣಸಿನ್ಕಾಯಿ ಅಂದ್ರೆ ಕ್ಯಾಪ್ಸಿಕಮ್ಮು, ಅದನ್ನು ಕಟ್ ಮಾಡಿ ಹಾಕಿದ್ರಂದ್ರೆ ನನ್ನ ಮಕ್ಕಳು ತಿನ್ನೋಂಗಿಲ್ಲ. ಈ ಥರ ರುಬ್ಬಿ ಹಾಕೋಣ ಅಂದ್ರೆ ತರಕಾರಿ ತಿಂತಾರೆ ಅಂತ ಹೇಳ್ಕಟ್ಟ ಅದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕೊಂಡದನ್ನ ಸ್ವಲ್ಪ ಈ ಥರ ಪೇಸ್ಟ್ ಥರ ಮಾಡ್ಕೊಂಡು ಅದರೊಳಗೆ ಸೇರಿಸ್ಕೊಂಡು ಅದನ್ನೆಲ್ಲ ಹಸಿ ಹೋಗೋದನ್ನು ಬಾಡಿಸ್ಕೋಬೇಕು. ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಳ್ಳೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ನಾ ಇಲ್ಲಿ ಧನಿಯಾ ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಕೊಂಡಿನಿ. ಸ್ವಲ್ಪ ಇದಕ್ಕೆ ಗರಂ ಮಸಾಲನ ಹಾಕೊಂಡಿನಿ. ಹಾಕೊಂಡಿದ್ದನ್ನ ಬಾಡಿಸ್ಕೋಬೇಕು. ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ನಾನು ಇಲ್ಲಿ ಪಾಲಕ್ ಕಟ್ ಮಾಡ್ಕೊಂಡಿದ್ದೆನಲ್ಲ, ಆ ಪಾಲಕ್ ಹಾಕ್ಕೊಂಡು ಈಗ ಮತ್ತಟ್ಟು ಬಾಡಿಸ್ಕೊಳಕತ್ತೀನಿ. ಇದು ಫುಲ್ ಹಸಿ ವಾಸನೆ ಹೋಗುತ್ತೆ, ನಾನು ಬಾಡಿಸ್ಕೋಬೇಕು. ಫುಲ್ ಸಾಫ್ಟ್ ಆಗುತ್ತೆ ಅದು ಹಸಿ ವಾಸನೆ ಹೋದ್ಮೇಲೆ. ಈ ಥರ ಆದಮೇಲೆ ಇದನ್ನು ಸ್ವಲ್ಪ ಮುಚ್ಚಿ ಕುದ್ಸೋಕೆ ಇಟ್ಟಿದ್ನಿ. ಈಗ ಈ ಥರ ಆಗ್ತದೆ. ಕುದ್ಮೇಲೆ ಸ್ವಲ್ಪ ಆಗುತ್ತೆ, ಅದು ಸ್ವಲ್ಪ ಹಸಿದು ಹಾಕೊಂಡು ಜಾಸ್ತಿ ಥರ ಕಾಣುತ್ತೆ. ಆದಮೇಲೆ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಆಗುತ್ತೆ. ಅದನ್ನಷ್ಟು ನಾನು ಆ ಥರ ಇತ್ತಲ್ಲ ಅದು ಹಿಟ್ಟು, ದೋಸೆ ಹಿಟ್ಟು ಅದಕ್ಕೆ ಹಾಕೊಂಡಿನಿ. ನವಣಿದು ದೋಸೆ ಹಿಟ್ಟಿದು ಭಾಳ ಹೆಲ್ತಿಗೆ ಭಾಳ ಒಳ್ಳೆಯದೈತಿ. ಈಗ ಇಲ್ಲಿ ನಾನು ದೋಸೆಗೆ ರೆಡಿ ಮಾಡ್ಕೊಳಕತ್ತೀನಿ. ಅದನ್ನು ದೊಡ್ಡ ಏನು ದೋಸೆ ಹಾಕಂಗಿಲ್ಲ, ಯಾಕಂದ್ರೆ ತರಕಾರಿ ಹಾಕಿವಲ್ಲ ಅದು ತಳ್ಳಗೆ ಬರೋಂಗಿಲ್ಲ, ದಪ್ಪಗನ ಬರ್ತೈತಿ. ಜಾಸ್ತಿ ದೊಡ್ಡ ಏನು ಮಾಡ್ಕೊಳಂಗಿಲ್ಲ, ಜಾಸ್ತಿ ಅಗಲೂ ಮಾಡುವಂಗಿಲ್ಲ. ಈಗ ಅದನ್ನೆಲ್ಲ ದೋಸೆಗೆ ಎಣ್ಣೆ ಹಚ್ಚಿ ಸ್ವಲ್ಪ ನೀರು ಹೊಡೆದು ಒರೆಸಿ ಕ್ಲೀನ್ ಮಾಡ್ಕೊಂಡು ಇಟ್ಟಿಟ್ಟ ಸೆಟ್ ದೋಸೆ ಥರ ಹಾಕ್ಕೊಳಕತ್ತೀನಿ. ಅದನ್ನ ಹಾಕೊಂಡಾದ್ಮೇಲೆ ಇದಕ್ಕೆ ಅದ್ರ ಮ್ಯಾಗ ಇದು ಬಿಟ್ರೊಟ್ಟು ಮತ್ತು ಗಜ್ರಿ ಹಾಕೊಂಡು ಈ ಥರ ಅದನ್ನ ಎಣ್ಣೆ ಹಾಕೊಳಕತ್ತೀನಿ. ಈ ಥರ ಹಾಕೊಂಡು ಕೆಟ್ಟ ಮಕ್ಳಿಗೆ ಕಲರ್ಫುಲ್ ಅನಿಸುತ್ತೆ, ಮತ್ತು ಅವರು ಟೇಸ್ಟೂ ಚಲೋನೇ ಇರ್ತೈತಿ, ಅವ್ರು ಇಷ್ಟಪಟ್ಟರು ತಿಂತಾರೆ. ಈಗ ಅದನ್ನೆಲ್ಲ ಎಣ್ಣೆ ಹಾಕ್ಕೊಂಡು ಅದು ಬೀಳ್ಬಾರ್ದು ಅಂತೇಳಿ ಅದನ್ನ ಸ್ವಲ್ಪ ಹಿಟ್ಟು ಹಸಿ ಹಿಟ್ಟಿರುತ್ತಲ್ಲ ಆವಾಗ ನಾವು ಒತ್ಕೊಂಡ್ರಂದ್ರೆ ಅದು ಚೆಂದ ಕುಂದಿರ್ತೈತಿ. ಈಗ ಅದನ್ನು ಒಂದು ಸೈಡ್ ಬೇಯ್ತಂತಂದು ಇನ್ನೊಂದು ಸೈಡ್ ಹೊಳಿಸಾಕೊಂಡು ಈಗ ಈ ಥರ ಆಯ್ತು ನೋಡಿರಿ. ಮಸ್ತ್ ಕಾಣ್ತಾವೆ. ಇದೇ ಥರ ನಾನು ಒಂದು ನನ್ನ ಮಕ್ಕಳಿಗೆ, ನನ್ನ ಮಗಳಿಗೆ ಎಷ್ಟು ಬೇಕಷ್ಟು ಈಗ ಮಾಡಿ ಕೊಡತ್ತೀನಿ. ಅವರಿಗೆ ಮಾಡ್ಕೊಂಡು ಅವರಿಗೆ ಲಂಚ್ ಪ್ಯಾಕ್ ಮಾಡತ್ತೀನಿ. ಈಗ ನನ್ನ ಮಗಳಿಗೆ ಜಲ್ದಿ ಹೊಕ್ಕಳಲ್ಲ, ಆಕಿ ಫಸ್ಟ್ ಮಾಡಿ ಕಳಿಸಿದ್ರೆ ಅದಂತ ಆಕಿಗೂ ಮಾಡಿ ಈಗ ಒಂದು ಶೇಬೂನಿತ್ತು ಮನ್ಯಾಗ, ಅದನ್ನ ಕಟ್ ಮಾಡಿ 2 ಆ ಥರ ದೋಸೆ ಸಣ್ಣ ಹಾಕಿ ಆಕಿಗೆ ಪ್ಯಾಕ್ ಮಾಡಿದ್ದೆ. ನನ್ನ ಮಗಗೂ ಮಾಡಿದ್ನೆಲ್ಲ ಅವು ಆರ್ಕೊಲಿ, ಮತ್ತು ಅವನದು ಈಗ ಹಾಕಿಟ್ಬಿಟ್ರೆ ಬಿಸಿ ಇರ್ತೈತಿ. ಆರಿದ್ರಂದ್ರೆ ಆಮೇಲೆ ಮುಚ್ಬೋದು ಅಂತ ಹೇಳ್ಬಿಟ್ಟು ಅವನಿಗೂ ಡಬ್ಬಿಗೆ ಈಗ ಹಾಕಿಡಾಕ್ತೀನಿ. ಹಾಕಿಟ್ಟು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಹೊಂಟಾರ. ಅಲ್ಲಿ ಮಳೆ ಬರಾಕ್ತಿತ್ತು, ಹಾಗಾಗಿ ಅಲ್ಲಿ ಶೆಡ್ ಐತಿ, ಶೆಡ್ನಾಗ ನಿಂದ್ರಿಸಿರ್ತಾರೆ ಬೈಕ್, ಅಲ್ಲಿಂದ ಅವ್ರು ಹೋದರು. ಈಗ ಇಲ್ಲಿ ನನ್ನ ಮಗಳು ಜಲ್ದಿ ಎದ್ಬಿಟ್ಟಾಳ. ಯಾಕೆ ಜಲ್ದಿ ಎದ್ದಿಷ್ಟು ಜಲ್ದಿ ಅಂತ ನಾ ಅಂದೆ. ನನಗೆ ನೀರಡ್ಕಾಗಿತ್ತು ಮಮ್ಮಿ, ನಾಲ್ಕು ಜಲ್ದಿ ಎದ್ದಿನಂತ ಮಾತಾಡಕತ್ತಾಳ. ಆಮೇಲೆ ನನ್ನ ಮಗನೂ ರೆಡಿ ಮಾಡಿದ್ನೆ. ರೆಡಿ ಮಾಡ್ಕ್ಯಾಟ ಅವನು ಸ್ಕೂಲಿಗೆ ಬಿಟ್ಟು ಬರಕ್ಕೆ ಹೊಂಟೀನಿ. ಈಗ ಅವ್ನು ಬಿಟ್ಟು ಬಂದು ಕ್ಯಾಟ ನಮ್ಮ ಮನೆಯವರು ಬಂದರು. ನಮ್ಮ ಮನೆಯವ್ರು ಬರೋಣ ಮತ್ತು ಹೊಳ್ಳೆ ಅವ್ರಿಗೂ 1-2 ದೋಸೆ ಮಾಡಿಕೊಟ್ಟು ಮತ್ತು ಚಟ್ನಿನೂ ಮಾಡಿದ್ದಿಲ್ಲ. ಮತ್ತು ಈಗ ನಮ್ಮ ಮನೆಯವ್ರು ಬಂದ್ಬಿಟ್ಟಿನ ಅವ್ರಿಗೆ ಚಟ್ನಿ ಮಾಡಿದ್ನೆ. ಅವ್ರ ಮಕ್ಳಿಗೆ ಹಂಗೆ ಕಟ್ಕಸಿದ್ನಿ, ಅವ್ರು ಚಟ್ನಿ ತಿನ್ನೋಂಗಿಲ್ಲ ಅಂತ ಹೇಳಿ ಕೇಟ ಅವ್ರು ಚಟ್ನಿನೂ ಮಾಡಿ. ನಮ್ಮ ಮನೆಯವರು ಬ್ಲ್ಯಾಕ್ ಕಾಫಿ ಕೇಳಿದ್ರು. ಅವರು ಹಾಲಿಂದೆಲ್ಲ ಕುಡಿಯೋಲ್ಲ, ಅವ್ರಿಗೆ ಕಾಫಿ ಎಲ್ಲ ನಾಷ್ಟ ಮಾಡಿಕೊಟ್ಟು
ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ನನ್ನ 12 ಗಂಟೆ ಸುಮಾರು ವಿಡಿಯೋ ಕಂಟಿನ್ಯೂ ಮಾಡೀನಿ. ನನ್ನ ಮಗನ ಸ್ಕೂಲಿಗೆ ಹೋಗಿ ಕರ್ಕೊಂಬಂದು ಬಿಸಿಲು ಕಂಡಾಪಟ್ಟೆ ಬಿಸಿಲಿತ್ತು. ಒಂದು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಮನ್ಯಾಗ ನಿಂಬೆಹಣ್ಣಿತ್ತು, ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊಳಕತ್ತೀನಿ. ಈಗ ಇಲ್ಲೇ ಒಂದು ಬೋಗನ್ಯಾಗ ನಮ್ಗೆ ಎಷ್ಟು ಬೇಕಷ್ಟು ನೀರು ತೊಗೊಂಡು ನಾನು ಅದಕ್ಕೆ ಸಕ್ಕರೆ ಏನು ಹಾಕೋದಿಲ್ಲ. ಅದು ಇರುತ್ತಲ್ಲ ಕಲ್ಲಿನ ಥರ ಬ್ಲ್ಯಾಕ್ ಸಾಲ್ಟ್ ಅಂತಾರಲ್ಲ, ಅದು ಕಲ್ಲಿನ ಥರ ಸಿಗ್ತೈತಿ ಇಲ್ಲಿ. ಅದನ್ನ ತೊಗೊಂಬಂದಿದ್ರು ನಮ್ಮ ಮನೆಯವರು. ಅದನ್ನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿನಿ ಡಬ್ಬ್ಯಾಗ. ಈಗ ಅದನ್ನು ಹಾಕೊಂಡು ಕೇಟ ಅದಕ್ಕೆ ಉಪ್ಪು ಎಲ್ಲ ಹಾಕೊಂಡಿ. ಉಪ್ಪು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂದಿನಿ. ನಿಂಬೆಹಣ್ಣು ಹಿಂಡ್ಕೊಂಡು ಕೇಟ ಅದಕ್ಕೆ ಸ್ವಲ್ಪ ತಣ್ಣಗಾಗಕ್ಕೆ ಐಸ್ ಕ್ಯೂಬ್ ಹಾಕೊಂಡು ಇಲ್ಲೇ ಚಿಯಾ ಸೀಡ್ಸ್ ಅಂತಾರಲ್ಲ, ಚಿಯಾ ಸೀಡ್ಸ್ ತೊಗೊಂಬಂದಿದ್ದು ನಮ್ಮ ಮನೆಯವರು. ಅದು ಬ್ಯಾಸಿಗೆದೊಳಗೆ ತಂಪಾಗುತ್ತೆ ಅಂತ ಹೇಳಿ ಕೇಟ ಅದನ್ನು ನೆನೆಕಿಟ್ಟಿದ್ದು ನಾನು. ಈಗ ಅದನ್ನು ಸ್ವಲ್ಪ ಈಗ ನಮ್ಮ ಮನೆಯವರಿಲ್ಲ, ಅವ್ರು ಬಂದಮೇಲೆ ಅವ್ರು ಕುಡಿಲ್ಲ ಅಂತೇಳಿ ಕೇಟ ಅವ್ರಿಗೆ ತೆಗೆದಿಟ್ಟಿನಿ. ಈಗ ನನ್ನ ಮಕ್ಕಳಿಗೆ ನನಗೆ ಸ್ವಲ್ಪ ಅದನ್ನ ಚಿಯಾ ಸೀಡ್ಸ್ ಹಾಕಿ ಎಷ್ಟು ಬೇಕಷ್ಟು ಜ್ಯೂಸ್ ಹಾಕಿ ಕೊಟ್ಟನೆ. ಅವರು ಕುಡಿದಾದ್ಮೇಲೆ ಇಲ್ಲೇ ಮತ್ತು ನಾನು ಮಧ್ಯಾಹ್ನ ವಿಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ. ಸ್ವಲ್ಪ ಬೇರೆ ಕೆಲಸ ಇತ್ತು, ಹಾಗಾಗಿ ಅದನ್ನ ಮಾಡ್ಕೊತ ಕುಂತೆ. ಹೀಗೊಮ್ಮೆ ರಾತ್ರಿಗೆ ಅಡುಗೆ ಪ್ರಿಪೇರ್ ಮಾಡತ್ತೀನಿ. ನಮ್ಮ ಮನೆಯವ್ರು ಯಾಕೆ ಭಾಳ ದಿನ ಆಯಿತು ಚಟ್ನಿ ಯಾವ್ದಾರು ಒಂದು ಚಟ್ನಿ ಮಾಡೋ, ಚಟ್ನಿ ಜೊತೆ ಬೆಣ್ಣೆ ಐತಿ, ಬೆಣ್ಣೆ ರೊಟ್ಟಿ ಹಾಕೊಂಡು ತಿನ್ನೋಣ ಅಂತ ಹೇಳಿ ಅಂದ್ರೆ ಸಿಂಪಲ್ಲಾಗಿ ಮಾಡ್ಕೊಳಕತ್ತೀನಿ. ಏನು ಇದಕ್ಕೆ ತರಕಾರಿ ಏನು ಬೇಕಾಗಿಲ್ಲ. ಇದು ಟೊಮಾಟಿ ಚಟ್ನಿ ಅಂತಾರೆ, ಆ ಥರ ಮಸ್ತ್ ಇರ್ತೈತಿ. ಇದ್ರೊಳಗೆ ನಮ್ಮವ್ವ ನಮ್ಗೆ ಸಣ್ಣರಿದ್ದಾಗ ಮಾಡೋಕೆ ಈ ಥರ ಮನೆಯೊಳಗೆ ಕೊಬ್ಬರಿ ಜಾಸ್ತಿ ಇತ್ತು ಅಂದ್ರೆ ಕೊಬ್ಬರಿ ಹಿಂಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಅದೇ ಥರ ನಾನು ಮಾಡ್ಕೊಳಕತ್ತೀನಿ. ಕೊಬ್ಬರಿ ಹಿಂಡಿ ನಮ್ಮವ್ವ ಯಾವತ್ತು ಹಿಂಡಿ ಕಲ್ಲಾಗ ಅರಿತಿದ್ಲು. ನಮ್ಗೆ ಇಲ್ಲೆಲ್ಲ ಹಿಂಡಿ ಕಲ್ಲಿಲ್ಲ. ನಮ್ಮದು ಹೈದ್ರಾಬಾದ್ನೇ ತೊಗೊಂಡಿದ್ದೀವಿ ಹಿಂಡಿ ಕಲ್ಲು, ಊರಾಗೇನ ತಂದಿದ್ವಿ. ಅದು ನಾವು ಪೋಸ್ಟಿಂಗ್ ಬರೋವಾಗ ಮರತಲ್ಲೇ ಬಿಟ್ಟು ಬಂದುಬಿಟ್ವಿ. ಹಾಗಾಗಿ ಇಲ್ಲೇ ಮಿಕ್ಸಿಗೆ ಹಾಕೋತೀವಿ. ಇದನ್ನೆಲ್ಲ ಒಂದು ಟಮಾಟೆನು, ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಎಲ್ಲ ಎಣ್ಣೆ ಒಳಗೆ ಸ್ವಲ್ಪ ಚಲೋಂತಾಗ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಿನ ತಣ್ಣಗಾಕಿ ಬಿಡಬೇಕು. ಈಗ ಅಂತ ಹುರ್ಕೊಂಡಾದ್ಮೇಲೆ ಅದನ್ನ ಟಮಾಟಿನ ಸೊಟ್ಟಿ ಎಲ್ಲ ತಗೊಂಡು ತಣ್ಣಗಾಕಿ ಬಿಟ್ಟಿದ್ದೆ. ಅದೀಗ ತಣ್ಣಗಾಗೈತಿ. ಅದನ್ನ ಮಿಕ್ಸಿಗೆ ಹಾಕ್ಕೊಳಕತ್ತೀನಿ. ಮಿಕ್ಸಿಗೆ ಹಾಕೊಂಡಾದ್ಮೇಲೆ ಇದಕ್ಕೆ ಜೀರಿಗೆ, ಕೊತ್ತಂಬರಿನ ಹಾಕೋಬೇಕು. ಆದರೆ ಇಲ್ಲಿ ನಮ್ಗೆ ಜಾಸ್ತಿ ಬ್ಯಾಸ್ಗೆ ಇರುತ್ತೆ ಸಂಬಂಧ ಇಲ್ಲಿ ಕೊತ್ತಂಬರಿನ ಸಿಗೋಂಗಿಲ್ಲ. ತಂದ್ರೂ 2 ದಿನದಾಗ ಕೆಟ್ಟೋಗುತ್ತೆ. ಹಾಗಾಗಿ ನಾವು ಜಾಸ್ತಿ ಕೊತ್ತಂಬರಿ ತರೋಂಗಿಲ್ಲ. ಜೀರಿಗೆ ಮತ್ತು ಸ್ವಲ್ಪ ಕೊಬ್ಬರಿ, ಒಳ್ಳೆ ಉಪ್ಪು ಮತ್ತು ಖಾರದ ಪುಡಿ ಹಾಕೊಂಡಿನಿ ನಾನು. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಇದ್ರಂದ್ರೆ ಫ್ರೆಶ್ಶಾಗಿ ಹುರಿದು ಹಾಕೋಬೋದು. ನಾವು ಉತ್ತರ ಕರ್ನಾಟಕ ಕಡೆ ಮನೆಯೊಳಗೆ ಒಂದು 6 ತಿಂಗಳಿಗೆ ಆಗೋಷ್ಟು ಖಾರದ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಆ ಖಾರದ ಪುಡಿ ನಾವು ಎಲ್ಲಕ್ಕೂ ಯೂಸ್ ಮಾಡ್ತೀವಿ. ಅದು ಚಲೋ ಇರ್ತೈತಿ. ಹಾಗಾಗಿ ಅದೇ ಖಾರದ ಪುಡಿನ ಯೂಸ್ ಮಾಡ್ಕೊಂಡು ಇಲ್ಲೇ ಚಟ್ನಿ ರೆಡಿ ಮಾಡ್ಕೊಂಡ್ನಾಗ ಅಲ್ಲಿ ತೋರ್ಸಾತು ನೋಡಿರಿ. ಚಟ್ನಿ ಮಸ್ತ್ ಬಂದಿತ್ತು. ಈ ಕಡೆ ನಾನು ಜೋಳದ ರೊಟ್ಟಿನೂ ಮಾಡ್ಕೊಳಕತ್ತೀನಿ. ಜೋಳದ ರೊಟ್ಟಿ ಮಾಡ್ಕೊಂಡು ನಾನು ನಿಮ್ಗೆ ಸರ್ವ್ ಮಾಡಿ ತೋರ್ಸಾಕತ್ತೀನಿ ನೋಡಿರಿ. ಬೆಣ್ಣೆ ಮತ್ತು ರೊಟ್ಟಿ ಸೂಪರ್ ಕಾಂಬಿನೇಷನ್ ಇರುತ್ತೆ. ನನ್ನ ಮಗಳು ದೊಡ್ಡಕ್ಕೆ ತಿನ್ನೋಂಗಿಲ್ಲ. ನನ್ನ ಮಗಳು ಮತ್ತು ನನ್ನ ಮಗ ಭಾಳ ಇಷ್ಟಪಡ್ತಾರೆ. ನಮ್ಮ ಮನೆಯವ್ರೂ ತಿಂತಾರೆ. ಈಗ ಅವ್ರಿಗೆ ಭಾಳ ಇಷ್ಟ ಈ ಥರ ಮಾಡೋಕ್ಕೆ. ಹಾಗಾಗಿ ನಾನು ಇದೇ ಥರನ ಮಾಡಿದ್ರೆ ಅದು ಅವರು ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡಿದ್ನಿ. ಈಗ ಇವತ್ತಿನ ದಿನ ಈ ಥರ ಇತ್ತು ನೋಡ್ರಿ ನಂದು. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗುತ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಮ ಚಾನಲ್ ಫಾಲೋ ಮಾಡಿರಿ. ನಿಮ್ಮ ಸಪೋರ್ಟಿಂದ ನಾವು ಹೆಚ್ಚು ವಿಡಿಯೋ ಮಾಡೋಕ್ಕಾಗುತ್ತೆ. ಹಿಂಗೆ ಮಸ್ತ್ ಬಂದತ್ತು ನೋಡ್ರಿ. ನೋಡಿದ್ರೆ ಬಾಯಾಗ ನೀರು ಬರೋಂಗೈತಿ. ಆ ಥರ ಎಲ್ಲ ಮಾಡಿ ನನ್ನ ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಟನೆ. ಅದು ಉಳಿದಿದ್ದೆಲ್ಲ ಜಾರ್ನಾಗಿತ್ತಲ್ಲ, ಮಿಕ್ಸರ್ ಜಾರ್ನಾಗ, ಅದ್ರೊಂದು ಬೇಡ ಅಂತ ಒಂದು ಬಟ್ಲಕ್ಕೆ ತಗೊಂಡೆ. ಹಿಂಗೆ ಈ ಥರ ಇತ್ತು ನೋಡಿರಿ ಇವತ್ತಿನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ